ಡ್ಯೂಟಿ ಚೇಂಜ್ ಮಾಡಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಕಾನ್ಸ್ಟೇಬಲ್ ಆತ್ಮಹತ್ಯೆ ನಾಟಕ ಮಾಡಿರುವ ಘಟನೆ ಬೆಳಗಾವಿಯಲ್ಲಿ ವರದಿಯಾಗಿದೆ. ಬೆಳಗಾವಿಯ ಉದ್ಯಮ ಭಾಗ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ರಾತ್ರಿ ನಡೆದಿರುವಂತಹ ಘಟನೆ ಇದು. ಡ್ಯೂಟಿ ಚೇಂಜ್ ಮಾಡಿದ್ರು ಅನ್ನೋ ಕಾರಣಕ್ಕೆ ಇನ್ಸ್ಪೆಕ್ಟರ್ ಡಿ.ಕೆ. ಪಾಟೀಲ್ ಕೊಠಡಿಯಲ್ಲೇ ಸೂಸೈಡ್ ಮಾಡ್ಕೊಳ್ಳೋ ಡ್ರಾಮಾ ಮಾಡ್ತಾರೆ ಕಾನ್ಸ್ಟೇಬಲ್. 2 ದಿನ ರಜೆ ಮುಗಿಸ್ಕೊಂಡು ಬಂದ ಆತನಿಗೆ PI ಡ್ಯೂಟಿ ಬದಲು ಮಾಡ್ತಾರೆ. ಇದನ್ನ ಪ್ರಶ್ನೆ ಮಾಡಿದಾಗ ನಿಯೋಜಿಸಿದ ಜಾಗಕ್ಕೆ ಹೋಗುವಂತೇಳಿ ಸೂಚನೆ ಕೊಡ್ತಾರೆ. ಅಯ್ಯೋ ಅದಕ್ಕೆ ಸಿಟ್ಟಾದಂಥ ಕಾನ್ಸ್ಟೇಬಲ್ ವಿಷ ಸೇವಿಸ್ತೀನಿ ಅಂತ ಹೇಳಿ ನಾಟಕ ಮಾಡ್ತಾರೆ. ತಕ್ಷಣವೇ ಆಸ್ಪತ್ರೆಗೆ ಶಿಫ್ಟ್ ಮಾಡಿ ಕಾನ್ಸ್ಟೇಬಲ್ ಮುದುಕಪ್ಪಂಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಡಾಕ್ಟರ್ ನೋಡಿದ್ರೆ ವಿಷಾನ, ಏನು ತಿಂದೇ ಇಲ್ಲ, ಏನು ಕುಡ್ದೇ ಇಲ್ಲ, ಅವ್ರು ಹೋಗ್ರಿ ಅಂತ ಹೇಳಿ ಆಮೇಲೆ ಪೇದೆಗೆ ಬುದ್ಧಿ ಹೇಳಿದ ಮೇಲೆ ಬಣ್ಣ ಬದಲಾಗಿದೆ. ಇದೇ ವ್ಯಕ್ತಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿ ಅಲ್ಲೋ ಕೂತ್ ನೋಡಿದ ಮೇಲೆ ಗೊತ್ತಾಗುತ್ತೆ ಇವರು ವಿಷಾನು ಸೇವಿಸಿಲ್ಲ, ಏನೂ ಸೇವಿಸಿಲ್ಲ ಅಂತ. ಮುದುಕಪ್ಪ ಅಂತ ಇವನ ಹೆಸರು. ಯಾವುದೇ ವಿಷ ಸೇವನೆ ಮಾಡಿಲ್ಲ ಅಂತ ಆಸ್ಪತ್ರೆ ವೈದ್ಯರು ಹೇಳ್ತಾರೆ. ಆಮೇಲೆ ಪೇದೆಗೆ ಬುದ್ಧಿವಾದವನ್ನು ಹೇಳಿ ಮನೆ ಕಳಿಸ್ತಾರೆ ಮೇಲಾಧಿಕಾರಿಗಳು. ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಕಾರಣ ಏನು, 2 ದಿನ ರಜೆಯಲ್ಲಿರ್ತಾರೆ. ರಜೆ ಮುಗಿಸ್ಕೊಂಡು ಬರ್ತಿದ್ರೆ ಇವರು ಡ್ಯೂಟಿ ಚೇಂಜ್ ಆಗಿರ್ತಾರೆ. ಸಾಮಾನ್ಯವಾಗಿ ಏನೋ ಒಂದು ಡ್ಯೂಟಿ ಹಾಕಿರ್ತಾರಲ್ಲ, ಆ ಡ್ಯೂಟಿ ಚೇಂಜ್ ಮಾಡಿಬಿಡ್ತಾರೆ ಇನ್ಸ್ಪೆಕ್ಟರ್. ಅದು ಅವರ ಆದ್ಯ ಕರ್ತವ್ಯ, ಅವ್ರು ಮಾಡ್ತಾರೆ. ಅದನ್ನು ಚೇಂಜ್ ಮಾಡಿದ್ದಕ್ಕೆ ಇನ್ಸ್ಪೆಕ್ಟರ್ ಕೊಠಡಿ ಒಳಗಡೆ ಹೋಗಿ ನಾನು ವಿಷ ಸೇವಿಸ್ತೀನಿ, ನಾನು ಸತ್ತೋಗ್ಬಿಡ್ತೀನಿ, ನಾನು ಸುಸೈಡ್ ಮಾಡ್ಕೊಬಿಡ್ತೀನಿ ಅಂತ ನಾಟಕ ಮಾಡ್ತಾನೆ. ಅಯ್ಯೋ ಸತ್ತೇ ಹೋಗ್ಬಿಟ್ನಲ್ಲಪ್ಪ, ವಿಷ ಸೇವಿಸೇ ಬಿಟ್ನಲ್ಲಪ್ಪ ಅಂತೇಳಿ ಆಸ್ಪತ್ರೆಗೆ ಕರ್ಕೊಂಬಂದ್ರೆ ಅವ್ನು ವಿಷನೂ ಸೇವಿಸಿಲ್ಲ, ಏನೂ ಸೇವಿಸಿಲ್ಲ, ಸುಮ್ಮನೆ ನಾಟಕ ಮಾಡಿದ, ನಿಮ್ಮನ್ನೆಲ್ಲ ಹೆದರಿಸಿದಾನಷ್ಟೇ ಅಂತ ವೈದ್ಯರು ಹೇಳಿದ್ದಾರೆ. ಕಾನ್ಸ್ಟೇಬಲ್ ಆತ್ಮಹತ್ಯೆ ಡ್ರಾಮಾದಿಂದ ಇನ್ಸ್ಪೆಕ್ಟರ್ಗೆ ಟೆನ್ಷನ್ ಶುರುವಾಗಿದೆ. ಇನ್ಸ್ಪೆಕ್ಟರ್ ಡಿ.ಕೆ. ಪಾಟೀಲು BP ಲೋ ಆಗ್ಬಿಡ್ತಾರೆ ಪಾಪ. ತಕ್ಷಣವೇ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡ್ತಾರೆ. ಸುದ್ದಿ ತಿಳಿತಾ ಇದ್ದಂತೆ ACP ಶೇಖರಪ್ಪ ಕಡೆ ಬಜಾರ್ ಭೇಟಿ ಕೊಡ್ತಾರೆ. ಮಾಹಿತಿ ಪಡೆದು ಕಮಿಷನರ್ ಯಡಾ ಮಾರ್ಟಿನ್ಗೂ ಕೂಡ ಮಾಹಿತಿ ಕೊಡ್ತಾರೆ. 1 ತಿಂಗಳಿಂದ ಇದೇ ಠಾಣೆಯಲ್ಲಿ ಮತ್ತೊಂದು ಘಟನೆ ಕೂಡ ಆಗಿತ್ತು. ವಿಠಲ್ ಮುನಿಹಾಳ ಅನ್ನೋ ಡೆತ್ ನೋಟನ್ನೇ ಬರೆದು ಬಿಟ್ಟಿದ್ರು. 4 ಪುಟಗಳ ಡೆತ್ ನೋಟ್ ಬರೆದಿಟ್ಟು ಕಾನ್ಸ್ಟೇಬಲ್ ಹೋಗ್ಬಿಟ್ಟಿದ್ರು. ಈ CPI ಕಿರುಕುಳ ಕೊಡ್ತಾರೆ ನನಗೆ ಅಂತೇಳಿ ಆರೋಪ ಮಾಡಿದ್ರು 4 ಪುಟಗಳ ಡೆತ್ ನೋಟ್ನಲ್ಲಿ. ಆಮೇಲೆ ಅವ್ನು ಹುಡುಕಿ ಸಾಯ್ದೆ ಇದ್ದಂಗೆ ನೋಡಿಕೊಂಡು ಆತನ ಜೀವವನ್ನು ಉಳಿಸ್ಬಿಡ್ತಾರೆ ಸಹೋದ್ಯೋಗಿಗಳು. ಅದ್ರ ಬೆನ್ನಲ್ಲೇ ಈಗ ಮತ್ತೊಂದು ಆತ್ಮಹತ್ಯೆ ಕೇಸು, ಹೈಡ್ರಾಮಾ. ಪಾಪ ಇನ್ಸ್ಪೆಕ್ಟ್ರಿಗೆ ಏನಾಗಬೇಕು, ಪಾಪ BP ಲೋ ಆಗಿಬಿಡ್ತು. ಆಮೇಲೆ ಅವ್ರನ್ನೂ ಆಸ್ಪತ್ರೆಗೆ ಸೇರಿಸಿದ್ದಾಯ್ತು, ಅವರಿಗೂ ಚಿಕಿತ್ಸೆ ಕೊಡಿಸಿದ್ದಾಯ್ತು. BP ಲೋ ಆಗ್ತಿರ್ಲಿಲ್ಲ. ಈ ಹಿಂದೆ ಏನಾಗಿತ್ತು, ಸ್ವಲ್ಪ ದಿನಗಳ ಹಿಂದೆ ಇದೇ ಥರ ಮತ್ತೊಬ್ಬ ಕಾನ್ಸ್ಟೇಬಲ್ಲು ಲೆಟ್ರೇ ಬರೆದಿಟ್ಬಿಟ್ಟಿದ್ರು, ನನ್ನ ಸಾವಿಗೆ ಇವರೇ ಕಾರಣ, CPI ನನ್ನ ಕಿರುಕುಳ ಕೊಡ್ತಿದ್ದಾರೆ ಅಂತ ಲೆಟ್ರ್ ಬರೆದು ಕಾಣೆಯಾಗ್ಬಿಟ್ಟಿದ್ರು. ಆ ಲೆಟ್ರ್ ಬರೆದ ಆಸಾಮಿಯನ್ನು ಹುಡ್ಕೊಂಡು ಹೋಗಿ ಅವನನ್ನು ಹುಡುಕಿ ಅವನ ಜೀವ ಉಳಿಸಿ 1 ತಿಂಗಳಾಗಿಲ್ಲ ಅಷ್ಟರೊಳಗಡೆ ಮತ್ತೊಬ್ಬ ಬಂದು ಮತ್ತೊಂದು ಸೂಸೈಡು ಅಂತ ಹೇಳ್ತಿದ್ದಾನೆ ಅಂತ DI ಪಾಟೀಲ್ರು ಪಾಪ ಪೊಲೀಸ್ ಇನ್ಸ್ಪೆಕ್ಟರು ಅಲ್ಲೇ BP ಲೋ ಆಗಿ ಕುಸ್ತು ಬೀಳ್ತಾರೆ. ಅವರನ್ನು ಆಸ್ಪತ್ರೆಗೆ ಸೇರಿಸ್ತಾರೆ. ಇನ್ನೆಷ್ಟು ಇಂಥದ್ದಾಗಬೇಕಪ್ಪ ಅನ್ನೋ ತಲೆನೋವು ಜೊತೆಗೆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟನ್ನು ಪಡ್ಕೋತಾ ಇದ್ದಾರೆ. ಎಂಥ ಸಂಕಷ್ಟ ಇನ್ಸ್ಪೆಕ್ಟರ್ಗೆ. ಇವರು ಉದ್ಯಮ ಭಾಗ ಪೊಲೀಸ್ ಠಾಣೆಯಲ್ಲಿ ಮೊನ್ನೆ ಹಿಂಗೆ ಕೇಸು, ಇಲ್ಲಿ ನೋಡಿದ್ರೆ ನೀವು ಡ್ಯೂಟಿ ಚೇಂಜ್ ಮಾಡಿದ್ದೀರಿ ಅಂತ ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಹೋಗ್ತಾರೆ. ಇನ್ನೇನು ಹಾಕಿದ ಡ್ಯೂಟಿನಲ್ಲೇ ಹಾಕ್ಬಿಡ್ಬೇಕಾ, ಇವ್ರನ್ನ ಏನು ಮಾಡ್ಬೇಕು, ಹೆಂಗೆ ಸಂಭಾಳಿಸೋದು ಅಂತ ಡಿ.ಕೆ. ಪಾಟೀಲು ಇನ್ಸ್ಪೆಕ್ಟ್ರು ಭಾಳ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದಾರೆ. ಆ ಮುದುಕಪ್ಪ ಇದ್ದಾನಲ್ಲ, ಮುದುಕಪ್ಪ ಅನ್ನೋ ಪೊಲೀಸ್ ಕಾನ್ಸ್ಟೇಬಲ್ ನಿನ್ನೆ ನಾಟಕ ಮಾಡಿರೋನು, ಹೈಡ್ರಾಮಾ ಮಾಡಿರೋನು, ವಿಷ ಸೇವಿಸಿದ್ದೀನಿ, ನಾನು ಸತ್ತೇ ಹೋಗ್ಬಿಡ್ತೀನಿ ಅಂತ. ಪೊಲೀಸ್ ಸ್ಟೇಷನಲ್ಲಿ ವಿಷ ಸೇವಿಸ್ತೀನಿ ಅಂತಂದವನ್ನ ಆಸ್ಪತ್ರೆಗೆ ಕರ್ಕೊಂಡೋದ್ರೆ ಅವ್ನು ವಿಷನೂ ಸೇವಿಸಿಲ್ಲ, ಏನು ಸೇವಿಸಿಲ್ಲ ಅಂತ ವೈದ್ಯರು ಹೇಳ್ತಾರೆ. ಆ ನಡುವೆ ಪಾಪ ನಮ್ಮ PI ಅವರಿಗೆ BP ಲೋ ಆಗಿ ಅವರಿಗೆ ಸದ್ಯ ಚಿಕಿತ್ಸೆ ಪಡ್ಕೊಂಡು ಮನೆಗೆ ಹೋಗಿದ್ದಾರೆ. ಮಂಜುನಾಥ್ ಪಾಟೀಲ್ ಫೋನ್ ಸಂಪರ್ಕದಲ್ಲಿದ್ದಾರೆ, ಈ ಬಗ್ಗೆ ಮಾಹಿತಿ ಕೊಡ್ತಾರೆ. ಮಂಜುನಾಥ್, ಏನಾಗಿದೆ ಅಂತ ಈ ಸ್ಟೇಷನ್ಗೆ ಏನಾದರೂ ಕಟ್ಟಕನ? ಒಂದೇ ತಿಂಗಳಲ್ಲಿ 2 ಆತ್ಮಹತ್ಯೆ ಹೈಡ್ರಾಮಾಗಳು. ಪಾಪ ಇನ್ಸ್ಪೆಕ್ಟರ್ ಗತಿ ಏನಾಗಬೇಡ ಮಂಜುನಾಥ್? ಇದೊಂದು ಆಶ್ಚರ್ಯಕರ ಸಂಗತಿ ಅಂತಾನೆ ಹೇಳ್ಬೇಕಾಗತ್ತೆ. ಪ್ರಮುಖವಾಗಿ ಡ್ಯೂಟಿ ಚೇಂಜ್ ಮಾಡಿದ್ದಕ್ಕೆ ಠಾಣೆಯಲ್ಲಿ ಆತ್ಮಹತ್ಯೆ ಯತ್ನ ಮಾಡಿದಾನೆ ಈ ಮುದುಕಪ್ಪ ಉದ್ಗಟ್ಟಿ ಅಂತ ಹೇಳಿ 27 ವರ್ಷದ ಒಂದು ಪೊಲೀಸ್ ಕಾನ್ಸ್ಟೇಬಲ್. ಕಾನ್ಸ್ಟೇಬಲ್ ಡ್ಯೂಟಿ ಚೇಂಜ್ ಮಾಡಿದ್ರು ಅನ್ನೋ ಏಕೈಕ ಕಾರಣ ಇಟ್ಕೊಂಡು ಉದ್ಯಮ ಭಾಗ ಬೆಳಗಾವಿಯ ಪೊಲೀಸ್ ಕಮಿಷನರ್ ವ್ಯಾಪ್ತಿಯಲ್ಲಿರುವಂತಹ ಉದ್ಯಮ ಭಾಗ ಪೊಲೀಸ್ ಠಾಣೆಯಲ್ಲಿ ಪೇದೆಯಾಗಿ ಕಾರ್ಯನಿರ್ವಹಣೆ ಮಾಡ್ತಿರ್ತಾನೆ. ಇಲ್ಲಿರುವಂತಹ ಡಿ.ಕೆ. ಪಾಟೀಲ್ ಇನ್ಸ್ಪೆಕ್ಟರ್ ಏನಿರ್ತಾರೆ, ಅವನು 2 ದಿನ ಆಲ್ರೆಡಿ ಅವನು ಈ ಒಂದು ನ್ಯೂ ಇಯರ್ ಇದ್ದ ಸಮಯದಲ್ಲೇ ಅವನು ರಜಾ ತೆಗೆದುಕೊಂಡಿರ್ತಾನೆ. ಆ ಒಂದು ಹಿನ್ನೆಲೆಯಲ್ಲಿ ಅವನ ಹಾಕುವ ಡ್ಯೂಟಿ ಚೇಂಜ್ ಮಾಡಿದ ಕಾರಣಕ್ಕಾಗಿ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನ ಮಾಡಿದ್ದೇನೆ ಅಂತ ಹೇಳಿ ಅವನು ಡ್ರಾಮಾ ಮಾಡ್ತಾನೆ. ಯಾವಾಗ ವಿಷ ಸೇವಿಸಿದಾನೆ ಅಂತ ಹೇಳಿ
ಅವರು ಇನ್ಸ್ಪೆಕ್ಟರ್ ಗೊತ್ತಾಗತ್ತೆ. ಆದ್ರೆ ಅವನ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿಯೂ ಚೆಕ್ ಮಾಡಿದಾಗ ಅವ್ನು ಯಾವುದೇ ವಿಷಯ ಸೇವನೆ ಮಾಡಿರಂಗಿಲ್ಲ, ಯಾವುದೇ ಇದನ್ನು ತೆಗೆದುಕೊಂಡಿರಂಗಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಅವ್ನು ಡ್ರಾಮಾ ಮಾಡಿದಾನೆ ಅಂತ ಹೇಳಿ ಮೇಲ್ನೋಟಕ್ಕೆ ಗೊತ್ತಾಗತ್ತೆ. ಆದ್ರೆ 1 ತಿಂಗಳ ಹಿಂದೆ ಇದೇ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಬ್ಬ ಬೇರೆ ಏನಿರ್ತಾನೆ ಅವನು ಸಹ ಒಂದು ಡೆತ್ ನೋಟ್ ಬರೆದಿಟ್ಟು ನಾನು ಆತ್ಮಹತ್ಯೆ ಮಾಡ್ಕೊತೀನಿ ಅಂತ ಹೇಳಿ ಪೊಲೀಸ್ ಠಾಣೆಯಿಂದ ಹೊರಗೆ ಹೋಗಿರ್ತಾನೆ. ಆ ಸಮಯದಲ್ಲಿ ಅಲ್ಲಿರುವಂತಹ ಸಿಬ್ಬಂದಿಗಳು ಅವನನ್ನ ಹುಡುಕಿ ತಂದು ಡಿ.ಕೆ. ಪಾಟೀಲ್ ಇನ್ಸ್ಪೆಕ್ಟರ್ ಮುಂದೆ ನಿಲ್ಲಿಸಿರ್ತಾರೆ. ಇದರಿಂದ ಇದೇ ತರನಾಗಿ 2 ಪ್ರಕರಣ ಆದ ಹಿನ್ನೆಲೆಯಲ್ಲಿ ಆ ಇನ್ಸ್ಪೆಕ್ಟರ್ ಹೇಳ್ತಾನೆ ಡಿ.ಕೆ. ಪಾಟೀಲ್ ಅವನಿಗೆ BP ಲೋ ಆಗತ್ತೆ. ಬೆಳಗಾವಿಯ ಆಸ್ಪತ್ರೆಗೆ ಇನ್ಸ್ಪೆಕ್ಟರ್ ಅವನ್ನ ಸೇರಿಸಿ ಅವನಿಗೂ ಸಹ ಆರೋಗ್ಯ ಈಗಾಗಲೇ ಸುಧಾರಣೆ ಆಗಿದೆ ಅಂತಾನೆ ಹೇಳ್ಬೇಕಾಗತ್ತೆ. ಅಷ್ಟೇ ಅಲ್ಲದೆ ಸ್ಥಳಕ್ಕೆ ಬಂದಂತ ACP ಶೇಖರಪ್ಪ ಮೇಲಾಧಿಕಾರಿಗೆ ತಿಳಿಸ್ತಾರೆ ಈ ತರನಾಗಿ ಈ ಪ್ರಕರಣ ಬೆಳಗಾವಿಯ ಉದ್ಯಮ ಭಾಗ ಪೊಲೀಸ್ ಇದು 2ನೇ ಪ್ರಕರಣ ಆಗ್ತಾ ಇದೆ. ಒಂದು ಶಿಸ್ತುಬದ್ಧವಾಗಿ ಕಾನೂನು ಸಲಹೆ ಆಗಿರ್ಬೇಕು ಮತ್ತು ಅವರ ಏನು ಪೊಲೀಸ್ ಕಾನ್ಸ್ಟೇಬಲ್ ಇರ್ತಾರೆ ಅವರಿಗೆ ಒಂದು ಧೈರ್ಯ ತುಂಬಾ ಕೆಲಸ ಆಗ್ಬೇಕಂತ ಮೇಲಾಧಿಕಾರಿಗೆ ಈಗಾಗಲೇ ತಿಳಿಸಿದ್ದಾರೆ. ಪ್ರಣೋತ್, ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ.